Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಅಲ್ಲ ಇಂಪಾರ್ಟೆಂಟ್ ಆದ ಮಾಹಿತಿ ಕೊಡ್ತಿದ್ದೀನಿ. ಅದೇನಪ್ಪ ಅಂದ್ರೆ ನಾವು ನವೋದಯ ಆಗ್ಲಿ ಸೈನಿಕ್ ಆಗ್ಲಿ RMS ಆಗ್ಲಿ ಇನ್ನೊಂದಾಗ್ಲಿ PC ಇಂದ DC ವರೆಗೂ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರ್ರಿ, ಅದರ ಬಗ್ಗೆ ನಾವು ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ ಆ ಎಕ್ಸಾಮ್ಗಳಲ್ಲಿ ನಾವು ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಹಗ್ಲು ರಾತ್ರಿ ಓದ್ತಿರ್ತೀರಿ. ಆದ್ರೆ ಓದೋದು ಎಷ್ಟು ಇಂಪಾರ್ಟೆಂಟು, ಎಕ್ಸಾಮ್ ಅಲ್ಲಿ ನಾವು ಸೆಲೆಕ್ಷನ್ ಆಗ್ಬೇಕಂದ್ರೆ ರಿವಿಷನ್ ಅಷ್ಟೇ ಇಂಪಾರ್ಟೆಂಟು. ಏನ್ ಸರ್ ರಿವಿಷನ್ ಮಾಡೋದು ಹೇಗೆ ಸರ್ ಅಂದ್ರೆ ನೋಡಿ ಹೇಳ್ತೀನಿ. ಸೆಲೆಕ್ಷನ್ ಆಗ್ಬೇಕು ನಾವು ನವೋದಯದಲ್ಲಿ, ಸೈನಿಕ್ ಅಲ್ಲಿ, RMS ಅಲ್ಲಿ ಅಥವಾ ಇನ್ನೊಂದು ಯಾವ್ದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ PC PSI KS IAS ನೀವು ಯಾವುದೇ ಎಕ್ಸಾಮ್ ಓದ್ತೀರಿ, ನಿಮಗೆ ರಿವಿಷನ್ ಮಾಡೋ ಮೆಥಡ್ ಇಲ್ಲ ಅಂದ್ರೆ, ನೀವು ರಿವಿಷನ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ 100% ಬರ್ದಿಟ್ಕೊಳ್ಳಿ, ಯು ಆರ್ ಫೇಲ್, ಯು ಆರ್ ನಾಟ್ ಕ್ವಾಲಿಫೈಡ್. ಬರ್ದಿಟ್ಕೊಳ್ರಿ. ಯಾಕೆ ಹೇಳ್ರಿ? ಬರ್ದಿಟ್ಕೋಬಹುದು ನೀವು. ಯಾಕೆ ಅಂದ್ರೆ ರಿವಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಓದಿದ್ದನ್ನ ಸರಿಯಾದ ಟೈಮಲ್ಲಿ ಸರಿಯಾದ ವಿಧಾನದಲ್ಲಿ ನೀವು ರಿವಿಷನ್ ಮಾಡಲಿಲ್ಲ ಅಂದ್ರೆ 100% ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ಯುವರ್ ಗೋಲ್. ಹಾಗಾದ್ರೆ ಬರ್ರಿ, ಹೇಗೆ ಸರ್ ರಿವಿಷನ್ ಮಾಡ್ಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ಗಳಾಗ್ತವೆ, ಯಾಕ ನಾವು ರಿವಿಷನ್ ಮಾಡ್ಬೇಕಾದ್ರೆ ನಮ್ಮ ಕೈಲಿ ರಿವಿಷನ್ ಮಾಡಕ್ ಹೋದ್ರೆ ನಮಗೆ ಬೋರಿಂಗ್ ಉಳಿಯುತ್ತೆ, ನಮಗೆ ನಿದ್ದೆ ಬರುತ್ತೆ, ರಿವಿಷನ್ ಮಾಡಕ್ ಆಗೋದೇ ಇಲ್ಲ. ಓದ್ಬೇಕಾದ್ರೆ ಇಂಟ್ರೆಸ್ಟ್ ಬರುತ್ತೆ, ರಿವಿಷನ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಬರಲ್ಲ ಅಲ್ವಾ? ಹಾಗಾದ್ರೆ ಹೇಗೆ ಸರ್ ಅದನ್ನ ಮಾಡೋದಾದ್ರೆ ಹೇಗೆ ನೋಡುವ ಬನ್ನಿ. ರಿವಿಷನ್ ಮಾಡ್ಬೇಕಾದ್ರೆ ಫಸ್ಟ್ ಒಂದನ್ನ ನೆನ್ಪಿಟ್ಕೊಳ್ಳಿ, ಯಾವಾಗ ರಿವಿಷನ್ ಮಾಡಬೇಕು, ರಿವಿಷನ್ ಟೈಮ್. ಫಸ್ಟ್ ನಾನು ನಿಮಗೆ ಹೇಳ್ತೀನಿ, ರಿವಿಷನ್ ನ ಮಾಡುವ ಟೈಮ್ ಯಾವಾಗ ಸರ್? ರಿವಿಷನ್ ನ ಯಾವಾಗ ಮಾಡಬೇಕು? ಪ್ರತಿದಿನ ಮಾಡ್ಬೇಕಾ? ಎಕ್ಸಾಮ್ ಟೈಮಲ್ಲಿ ಮಾಡ್ಬೇಕಾ? ಪ್ರತಿದಿನ ರಿವಿಷನ್ ಮಾಡ್ಬೇಕಾ ಓದಿದ್ದನ್ನ? ಅಥವಾ ವಾರಕ್ಕೊಂದ್ಸಲ ರಿವಿಷನ್ ಮಾಡ್ಬೇಕಾ? ತಿಂಗಳಿಗೊಂದ್ಸಲ ರಿವಿಷನ್ ಮಾಡ್ಬೇಕಾ? ಅಥವಾ ಎಕ್ಸಾಮಿಗೆ ಒಂದು ತಿಂಗಳಿದೆ ಸರ್, 8 ದಿನ ಇದೆ ಸರ್, ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ರಿವಿಷನ್ ಮಾಡ್ಬೇಕಾ? ವಿಚ್ ಇಸ್ ದ ಬೆಸ್ಟ್ ಟೈಮ್ ಟು ರಿವಿಷನ್? ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಹಾಗಾದ್ರೆ ಅದ್ರ ಮುಂದೆ ಹೇಳ್ತೀನಿ ಯಾವಾಗ ನಾವು ರಿವಿಷನ್ ಮಾಡಿದ್ರೆ ಬೆಸ್ಟ್ ಅನ್ಸತ್ತೆ ಅಂದ್ರೆ ನೋಡಿ, ಒಂದು ವಾರ ಪೂರ್ತಿ ಓದಿರೋದನ್ನ ಶನಿವಾರನೋ ಭಾನುವಾರನೋ ಕುತ್ಕೊಂಡ್ಬಿಟ್ಟು ಬೆಳಿಗ್ಗಿಂದ ಸಂಜೆವರೆಗೂ ಅಂದ್ರೆ ಬೆಳಿಗ್ಗಿಂದ ಮಧ್ಯಾಹ್ನದವರೆಗೂ 4-5 ಗಂಟೆ ಕುತ್ಕೊಂಡು ರಿವಿಷನ್ ಮಾಡೋದು, ಇದು ಬೆಸ್ಟ್ ಮೆಥಡ್? ಅಥವಾ ಇವತ್ತು ಏನ್ ಕ್ಲಾಸ್ ಮಾಡಿರ್ತಾರೆ ಅವತ್ತಿಂದ ಅವತ್ತು ಒಂದು ಅರ್ಧ ಗಂಟೆ ರಿವಿಷನ್ ಮಾಡೋದು ಬೆಸ್ಟ್? ಯಾವ್ದು ಬೆಸ್ಟ್ ಆಗತ್ತೆ ನೋಡ್ರಿ, ನಿಮಗೆ ಯಾವ್ದು ಈಸಿ ಅನ್ಸುತ್ತೆ? ಒಂದು ವಾರ ಪೂರ್ತಿ ಓದಿರೋದನ್ನ ಭಾನುವಾರ ಕುತ್ಕೊಂಡ್ಬಿಟ್ಟು ಬೆಳಿಗ್ಗಿಂದ ಸಂಜೆವರೆಗೂ ರಿವಿಷನ್ ಮಾಡೋದು ಬೆಸ್ಟಾ? ಅಥವಾ ಪ್ರತಿದಿನ ಇವತ್ತು ಪಾಠ ಮಾಡಿದ್ದನ್ನ ಇವತ್ತು ನೈಟ್ ಒಂದು 10ರಿಂದ 15 ನಿಮಿಷ ಅಥವಾ 20 ನಿಮಿಷ ರಿವಿಷನ್ ಮಾಡ್ಕೊಳೋದು ಬೆಸ್ಟ್? ಯಾವ್ದು ಈಸಿ ಅನ್ಸುತ್ತೆ? ದಟ್ ಇಸ್ ದ ಬೆಸ್ಟ್ ಮೆಥಡ್. ಯಾವ್ದಪ್ಪ ಅಂದ್ರೆ ನೀವು ಪ್ರತಿದಿನ ಮಾಡ್ಬೇಕಾಗತ್ತೆ. ಇವತ್ತು ನೀವು ಏನೇ ಕ್ಲಾಸ್ ಕೇಳಿರ್ಲಿ, ಯಾವುದೇ ಸರ್ ಮಾಡಿರ್ಲಿ, ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿರ್ಲಿ, ಎಲ್ಲೇ ಕ್ಲಾಸ್ ನೋಡಿರ್ಲಿ, ನೀವು ಏನ್ ಮಾಡ್ಬೇಕಾಗತ್ತೆ? ಇವತ್ತಿನ ಚಾಪ್ಟರ್ನ ಇವತ್ತು ಏನ್ ಓದಿರ್ತೀರಾ ಅದನ್ನ 10ರಿಂದ 15 ನಿಮಿಷನೋ 20 ನಿಮಿಷನೋ ಅರ್ಧ ಗಂಟೆನೋ ನೀವು ರಿವಿಷನ್ ಮಾಡ್ಕೊಂಡು ಮಕ್ಕಳೇ. ನೀವು ರಿವಿಷನ್ ಮಾಡಿದ್ದೇ ಆದ್ರೆ ಅದು ನಿಜವಾಗ್ಲೂ ಅದು ಮರೆಯಲ್ಲ. ನೀವು ಇವತ್ತು ರಿವಿಷನ್ ಮಾಡಲಿಲ್ಲ ಅಂದ್ರೆ ಒಂದು ವಾರ ಬಿಟ್ಟು ನೀವು ಮಾಡಿದಿರಿ ಅಂದ್ರೆ ಅಷ್ಟರ ಟಾಪಿಕ್ ಮರ್ತೋಗಿರುತ್ತೆ, ಹೊಸದಾಗಿ ಓದ್ತಿದ್ದೀನೇನೋ ಅನ್ಸುತ್ತೆ. ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ತಿದ್ದೀನಿ ಅಂದ್ರೆ ಬರ್ದಿಟ್ಕೊಳ್ಳಿ, ಈ ಟಾಪಿಕ್ನ ನಾನು ಹೊಸದಾಗಿ ಓದ್ತಿದ್ದೀನಿ ಅಂತ ಅನ್ಸುತ್ತೆ. ಓಕೆನಾ? ಹಾಗಾದ್ರೆ ಎವ್ರಿ ಡೇ 10ರಿಂದ 15 ನಿಮಿಷ ಫಾರ್ ಅವತ್ತು ಏನು ಓದಿರ್ತೀರಾ ಅದನ್ನ ರಿವಿಷನ್ ಮಾಡಿ ಸಾಕು. ಅವತ್ತು ಬೆಳಿಗ್ಗಿಂದ ಸಂಜೆವರೆಗೆ ನೀವು ಏನು ಓದಿರ್ತೀರಾ, ಯಾವ ಕ್ಲಾಸ್ ಕೇಳಿರ್ತೀರಾ, ಯಾವ ಸರ್ ಮಾಡಿರ್ತಾರ ಅದನ್ನ ಅಷ್ಟು ಮಾತ್ರ ರಿವಿಷನ್ ಮಾಡ್ರಿ. ಎಸ್, ಹಾಗಾದ್ರೆ ಸರ್ ರಿವಿಷನ್ ಟೈಪ್ ಯಾವ ತರ ನಾವು ರಿವಿಷನ್ ಮಾಡಬೇಕು ಸರ್? ಹೆಂಗ ನಾವು ರಿವಿಷನ್ ಮಾಡ್ಬೇಕಾ? ರಿವಿಷನ್ ಮಾಡುವ ವಿಧಾನಗಳು ನೋಡಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಬುಕ್ಸ್ ಹಿಡ್ಕೊಂಡ ಹಂಗೆ ಸೋಫಾದ ಮೇಲೆ ಮಲ್ಕೊಂಡು ಹಿಂಗ್ ಓದ್ತಾರೆ. ಸೋಫಾದ ಮೇಲೆ ಮಲ್ಕೊಂಡು ಹಿಂಗ್ ಓದಿದ್ರೆ ಎದ್ದು ಓದುವುದು ವಿದ್ಯೆಗಾಗಿ, ಮಲ್ಕೊಂಡು ಓದುವುದು ನಿದ್ದೆಗಾಗಿ. ಹಾಗಾದ್ರೆ ಈ ತರ ನೀವು ರಿವಿಷನ್ ಮಾಡಬಾರ್ದು. ಇನ್ನು ಕೆಲವರು ಇದ್ದಾರೆ, ಮ್ಯಾಥ್ಸ್ ನೋಡ್ತಿರತ್ತಾ ಹಿಂಗೆ ಹಿಡ್ಕೊಂಡು ಹಿಂಗೆ ಓದ್ತಿರ್ತಾವ. ಮ್ಯಾಥ್ಸ್ ನೋಟ್ಸ್ನ ಯಾವ ಓದೋದು ನೋಡಿದ್ ನೀವು? ನ್ಯೂಮರಿಕಲ್ ಸಬ್ಜೆಕ್ಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಈ ತರ ರಿವಿಷನ್ ಯಾವತ್ತೂ ಮಾಡಬೇಡಿ. ನ್ಯೂಮರಿಕಲ್ ಸಬ್ಜೆಕ್ಟ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಇರುತ್ತೆ ಅಂತ ತಿಳ್ಕೊಳ್ರಿ ಅಲ್ವಾ? ಅದರಲ್ಲಿ ನಾನು ನಿಮಗೆ ಹೇಳಿದ್ದೀನಿ ನೋಡಿ,
ಥಿಯರಿ ಟೈಪ್ ಸಬ್ಜೆಕ್ಟ್, ಥಿಯರಿ ಸಬ್ಜೆಕ್ಟ್ ಇದ್ರೆ ನೀವು ಹೇಗೆ ಓದ್ಬೇಕಾಗತ್ತೆ, ರಿವಿಷನ್ ಮಾಡೋದಾದ್ರೆ ನೋಟ್ಸಾ ಬರ್ಕೊಂಡಿರ್ತಿರಲ್ವಾ, ಒಂದು ಪೆನ್ನೋ ಮಾರ್ಕರೋ ಏನೋ ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಮಾರ್ಕ್ ಮಾಡ್ತಾ ರಿವಿಷನ್ ಮಾಡಬೇಕು, ಮಾರ್ಕ್ ಮಾಡ್ತಾ. ಅದೇ ಸರ್ ನ್ಯೂಮರಿಕಲ್ ಸಬ್ಜೆಕ್ಟ್ ಇದೆ ಸರ್, ಮ್ಯಾಥ್ಸ್ ಇದೆ ಸರ್, ಸೈನಿಕ ಶಾಲೆಗೆ ನವೋದಯ ಶಾಲೆಗೆ ಮ್ಯಾಥ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಥಿಯರಿಟಿಕಲ್ ಸಬ್ಜೆಕ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ತರ ಓದ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಮ್ಯಾಥ್ಸ್ ನ ಬಿಡಿಸ್ಬೇಕಾಗತ್ತೆ. ರಫ್ ನೋಟ್ಬುಕ್ ಬಹಳ ಇಂಪಾರ್ಟೆಂಟ್ ನಿಮಗೆ. ಮ್ಯಾಥ್ಸ್ ವರ್ಕ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ರಫ್ ನೋಟ್ಬುಕ್ ನ ಬಳಸಿ. ಮ್ಯಾಥ್ಸ್ ವರ್ಕ್ ಮಾಡ್ಬೇಕಾದ್ರೆ ಕ್ವಶನ್ ಬರ್ಕಂತೀರಾ, ನೋಟ್ಸ್ ಮುಚ್ಚಿಡ್ತೀರಾ, ಬರೀತೀರಾ. ಗೊತ್ತಾಗ್ಲಿಲ್ವಾ, ನೋಟ್ಸ್ ತೆಗ್ದು ನೋಡ್ರಿ, ಓ ಇದು ನನಗೆ ಬರುತ್ತೆ. ಇವತ್ತು ಮಾಡ್ಸಿರ್ತಾರ ಸರ್, ಅದನ್ನ ಕ್ವಶನ್ ಹಾಕೊಳ್ಳಿ, ನೋಟ್ಸ್ ಮುಚ್ಚಿಬಿಡ್ರಿ, ಮಾಡ್ರಿ, ನೀವೇ ಮಾಡ್ರಿ, ಓನಾಗಿ ಮಾಡ್ರಿ. ಬಂತ ಯು ಆರ್ ದ ಬೆಸ್ಟ್, ಬರ್ಲಿಲ್ವಾ ತೆಗ್ದು ನೋಡಿ ಇನ್ನೊಂದ್ಸಲ ನೋಟ್ಸ್. ಇಷ್ಟೇ. ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗ್ಬೇಕಾಗತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾವ ಟಾಪಿಕ್ ಅಲ್ಲಿ ನೀನ್ ವೀಕ್ ಇರ್ತೀಯ, ವೀಕ್ ಟಾಪಿಕ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಕೊನೆಯ ಕ್ಷಣದ ತಯಾರಿಗಳು ಮಾಡ್ಬೇಕಾರೆ ನಾವು ಎಕ್ಸಾಮಿಗೆ, ನಮಗೆ ಬರೋ ಟಾಪಿಕ್ ಗಳನ್ನೇ ರಿವಿಷನ್ ಮಾಡೋದಕ್ಕಿಂತ ಯಾವ ಟಾಪಿಕ್ ಅಲ್ಲಿ ನಾವು ವೀಕ್ ಇರ್ತೀವೋ ಆ ಟಾಪಿಕ್ ಅನ್ನ ನೋಟ್ಸ್ ನ ಪ್ರಿಪೇರ್ ಮಾಡಿ. ಅದ್ ಗೊತ್ತಾಗ್ತಿಲ್ಲ, ಯೂಟ್ಯೂಬ್ ನೋಡ್ರಿ, ಯೂಟ್ಯೂಬ್ ಅಲ್ಲಿ ಎಲ್ಲಾ ಮಾಹಿತಿನೂ ಸಿಗ್ತಾವ ನಿಮಗೆ. ಯೂಟ್ಯೂಬ್ಸ್ ನೋಡ್ರಿ, ಸರ್ಗಳಿಗೆ ಕೇಳ್ರಿ, ಲೆಕ್ಚರ್ಸಿಗೆ ಕೇಳ್ರಿ, ನಿಮ್ ಮಾಸ್ಟ್ರಿಗೆ ಕೇಳ್ಕೊಳ್ರಿ. ಆ ಟಾಪಿಕ್ ಅನ್ನ ನೀವು ಪ್ರಿಪೇರ್ ಮಾಡ್ಕೊಳ್ರಿ. ಆ ಟಾಪಿಕ್ ನ ನೀವು ವೀಕ್ ಟಾಪಿಕ್ ಗಳನ್ನು ನೀವು ಸ್ಟ್ರಾಂಗ್ ಟಾಪಿಕ್ ಗಳಾಗಿ ಮಾಡ್ಕೊಂಡ್ಬಿಟ್ರೆ ಯು ಆರ್ ದ ಬೆಸ್ಟ್ ಆಗಿರ್ತೀಯ. ಯಾವಾಗ ಅಂದ್ರೆ ನಿನ್ನ ವೀಕ್ ಯಾವ್ಯಾವ ಟಾಪಿಕ್ ಅಲ್ಲಿ ನಾನು ವೀಕ್ ಇದ್ದೀನಿ ಅಂತ ನೀನ್ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಆ ಟಾಪಿಕ್ ಸಂಬಂಧಪಟ್ಟಂತೆ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಮಾಡಿರ್ತಾರೆ. ನಾನು ಒಬ್ನೇ ಸರ್ ಅಂತಲ್ಲ, ನನ್ನಂತ 1000 ಜನ ಟೀಚರ್ಸ್ ಮಾಡಿರ್ತಾರ. ಓಕೆನಾ, ನೀನಿಗೆ ಕಲಿಬೇಕಾಗಿರೋದು ನೀನ. ಓಕೆ, ನಾನು ಹೇಳೋದೇನ, ಫಸ್ಟ್ ನಿನಗೆ ನೀನು ಅನಲೈಸ್ ಮಾಡ್ಕೋಬೇಕು, ನೀನು ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗತ್ತೆ. ಯಾವ ಟಾಪಿಕ್ ನನಗೆ ಬರ್ತಿಲ್ಲ, ಯಾವ ತರ ಪ್ರಾಬ್ಲಮ್ಸ್ಗಳು ನನಗೆ ಬರ್ತಿಲ್ಲ, ಯಾವ ಟಾಪಿಕಲ್ಲಿ ವೀಕ್ ಇದ್ದೀನಿ, ಅದ್ರ ಬಗ್ಗೆ ಸರ್ಚ್ ಮಾಡು, ಅದ್ರ ಬಗ್ಗೆ ಹುಡುಕು, ಅದ್ರ ಬಗ್ಗೆ ಕೇಳು, ಅದ್ರ ಬಗ್ಗೆ ತಿಳ್ಕ, ಅದನ್ನ ವರ್ಕ್ ಮಾಡು. ಯು ಆರ್ ದ ಬೆಸ್ಟ್. ರಿವಿಷನ್ ಮಾಡೋದಿದೆಯಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೋಡಿ ಯಾವ ತರ ನಾವು ರಿವಿಷನ್ ಮಾಡ್ಬೇಕಂದ್ರೆ ಕುತ್ಕೊಂಡು ವರ್ಕ್ ಮಾಡ್ಬೇಕು. ನಾವು ವರ್ಕ್ ಮಾಡಿದ್ರೆ ಬರಿತಾ ನಮ್ ಕೈ ಹೋಗ್ತಾ ಇರುತ್ತೆ, ನಿದ್ದೆ ಬರಲ್ಲ. ಇಲ್ಲ ಅಂದ್ರೆ ಓದ್ತಾ ನಿದ್ದೆ ಬಂದ್ಬಿಡತ್ತೆ, ಮಕ್ಕಂಬಿಡ್ತೀವಿ. ಬೆಳಿಗ್ಗೆ ಓದನ್ ಬಿಡು, ನಾಳೆ ಓದನ್ ಬಿಡು, ಇದಾಗ್ಬಾರ್ದು. ನಾಳೆ ಎಂಬುದು ಮನೆ ಹಾಳು ಅಲ್ವಾ, ಹೇಳಿದ್ದಾರೆ ಗಾದೆ ಮಾತು, ನಾಳೆ ಎಂಬುದು ಮನೆ ಹಾಳಂತೆ. ಹಾಗಾಗಿ ಇವತ್ತಿನ ಕೆಲಸನ ಇವತ್ತೇ ಮಾಡಿ, ಇವತ್ತು ಮಾಡೋದನ್ನ ಈಗಲೇ ಮಾಡಿ ಅಂತ ನಮ್ಮ ಸರ್ಗಳು ಬಹಳ ಹೇಳ್ತಿದ್ರು. ಈಗ ಮಾಡೋದನ್ನ ಅದು ಹಿಂದಿಯಲ್ಲಿ ಹೇಳೋರು ಬಹಳ ಚೆನ್ನಾಗಿ ಹೇಳೋರು. ಹಾಗಾದ್ರೆ ಈಗ ನೋಡಿ, ನಾನು ಹೇಳೋದೇನಪ್ಪಾ ಅಂದ್ರೆ, ಯಾವ ತರ ವರ್ಕ್ ಮಾಡ್ಬೇಕಂದ್ರೆ, ಯಾವ ತರ ನಾವು ರಿವಿಷನ್ ಮಾಡ್ಕೋಬೇಕಂದ್ರೆ, ಹೇಗೆ ಹೇಳಿದ್ನಲ್ವಾ, ನ್ಯೂಮೆರಿಕಲ್ ಸಬ್ಜೆಕ್ಟ್ಗಳನ್ನ ಅಂಡರ್ಲೈನ್ ಮಾಡ್ಕಂತ ವರ್ಕ್ ಬರೀತಾ ಮಾಡ್ಬೋದು. ಅಥವಾ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ಗಳು ನ್ಯೂಮೆರಿಕಲ್ ಸಬ್ಜೆಕ್ಟ್ಸ್ ಇದ್ರೆ ಅದನ್ನ ದಯವಿಟ್ಟು ನೀವು ವರ್ಕ್ ಮಾಡ್ರಿ. ರಫ್ ನೋಟ್ ಅಲ್ಲಿ ಎಷ್ಟು ಬರ್ದ್ ಬಿಸಾಕ್ತಿರೋ ಅಷ್ಟು ಒಳ್ಳೇದು. ಎಸ್, ಹಾಗಾದ್ರೆ ನಮಗೆ ಸರ್ ಹಿಂಗ್ ಮಾಡ್ತಾ ಇರ್ತೀವಿ, ನಮಗೆ ಒಂದು ಡೆಡ್ ಲೈನ್ ಅನ್ನೋದು ಹಾಕೋಬೇಕಾಗುತ್ತೆ. ಏನ್ ಸರ್ ಇದು ಡೆಡ್ ಲೈನ್? ಒಂದು ಮಿತಿ. ಡೆಡ್ ಲೈನ್ಸ್ ಮೀನ್ಸ್ ಒಂದು ಕಾಲಮಿತಿ. ಸರ್ ಈ ಟಾಪಿಕ್ ನಾನು 10 ನಿಮಿಷದಲ್ಲಿ ಮುಗಿಸ್ಬೇಕು, ಈ ಚಾಪ್ಟರ್ ನಾನು 15 ನಿಮಿಷದಲ್ಲಿ ಮುಗಿಸ್ಬೇಕು, ಆಮೇಲೆ ನಾನು ಟೈಮ್ ತಗೊಳಂಗಿಲ್ಲ. ಓಕೆ, ಈ ಚಾಪ್ಟರ್ 1 ಗಂಟೆ ಒಳಗೆ ಮುಗಿಸಿ ನಾನು ಆ ಕೆಲಸ ಮಾಡ್ಬೇಕು, ಈ ಚಾಪ್ಟರ್ನ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು, ನೆಕ್ಸ್ಟ್ ಟಾಪಿಕ್ 10 ನಿಮಿಷ ಬ್ರೇಕು, ಮತ್ತೆ ನೆಕ್ಸ್ಟ್ ಟಾಪಿಕ್ ಮತ್ತೆ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು, ನೆಕ್ಸ್ಟ್ 10 ನಿಮಿಷ ಬ್ರೇಕು. ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಒಂದು ಡೆಡ್ ಲೈನ್ ಅನ್ನು ಹಾಕೊಂಡು ನೀವು ಓದಿದ್ದೇ ಆದ್ರೆ, ಡೆಡ್ ಲೈನ್ ನ ನೀವು ಫಾಲೋ ಮಾಡಿದ್ದೇ ಆದ್ರೆ 100% ಸಕ್ಸಸ್ ಆಗ್ತೀವಿ. ಈ ತರ ನಾವು ರಿವಿಷನ್ ಮಾಡೋದ್ರಿಂದ ನಮ್ಮ ಮೆಮೊರಿ ಏನು ಟೆಂಪ್ರವರಿ ಮೆಮೊರಿ ಮತ್ತೆ ಪರ್ಮನೆಂಟ್ ಮೆಮೊರಿ ಅಂತ ಇರುತ್ತೆ. ಏನ್ ಗೊತ್ತಾ, ತಾತ್ಕಾಲಿಕ ಮೆಮೊರಿ ಅಂದ್ರೆ ಏನ್ ಗೊತ್ತಾ, ಜಸ್ಟ್ ಕ್ಲಾಸ್ ಕೇಳಿರ್ತೀವಿ, ನೋಟ್ಸ್ ಬರ್ಕೊಂಡಿರ್ತೀವಿ. ಇದು ಪರ್ಮನೆಂಟ್ ಮೆಮೊರಿಗೆ ಹೋಗಿರಲ್ಲ. ಯಾವಾಗ ನಾವು ರಿವಿಷನ್ ಮಾಡ್ತಾಗ ಅದು ಪರ್ಮನೆಂಟ್ ಮೆಮೊರಿಗೆ ಹೋಗಿ ಸ್ಟೋರ್ ಆಗ್ಬಿಡುತ್ತೆ. ಯಾವುದೇ ಕೆಲಸನ ದಿನ ಮಾಡಿದಾಗ ಅದ್ರಲ್ಲಿ ನಾವು ಪ್ರೌಢತೆ ಪಡಿತೀವಿ. ಯಾಕಂದ್ರೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಅದು ಸ್ಟ್ರಾಂಗ್ ನಮ್ಮ ಮೆಮೊರಿಯಲ್ಲಿ ಸ್ಟ್ರಾಂಗ್ ಆಗಿ ಸೇವ್ ಆಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರಿವಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾನು ಕೆಲವು ಸಲ ಕ್ಲಾಸಲ್ಲಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ ಹೇಳಿ ಗೊತ್ತಾ? ಈ ದನಕರುಗಳು, ಮೇಕೆಗಳು, ಕುರಿಗಳು ಗೊತ್ತಾ ನಿಮಗೆ? ಹಸುಗಳು ಗೊತ್ತಲ್ವಾ? ಅವು ಹಗಲೆಲ್ಲ ನೀವು ಮೇಯಕ್ ತಗೊಂಡೋಗ್ರಿ, ಅವು ಏನ್ ಮಾಡ್ತಾವ ಗೊತ್ತಾ, ಜಸ್ಟ್ ತಿಂತಾವ್ ಹುಲ್ ಸಿಕ್ಕಂಗೆಲ್ಲ ಬಾರ್ಸ್ ತಿಂತಾವ್. ತಿನ್ನೋದು ನೋಡ್ಬೇಕು ನೀವು.
ಆ ಹೊಲಗಳಲ್ಲಿ ಮೇಯಕ್ ಬಿಡ್ತಾರಲ್ಲ ಅವನ್ ನೋಡ್ರಿ, ಅವನ ಸೋಮ್ ತಿಂತಾನೆ ಇರ್ತಾವಂಗ. ಅವ್ ನಾ ಅನ್ಕಂತೀನಿ ನೀವೇನು ಅರ್ಧ ಹುಲ್ಲೆ ಕಿತ್ಕೊಂಡ್ ತಿಂತಾವಲ್ಲ ಅಂತ. ಆದ್ರೆ ಆ ತಿಂದಿದ್ದಷ್ಟು ಹೊಟ್ಟೆಲಿ ಇರುತ್ತ. ಆದ್ರೆ ರಾತ್ರಿ ಹೋಗಿ ನೋಡ್ರಿ, ರಾತ್ರಿ ಬಾಯಿ ಆಡಿಸ್ತಾನೆ ಇರುತ್ತೆ. ಅಂದ್ರೆ ಆ ಹುಲ್ಲನ್ನ, ಆ ಆಹಾರನ ಅದು ಬಾಯಲ್ಲಿ ಹಾಕೊಂಡು ದೌಡೆಯಲ್ಲಿ ಹಾಕೊಂಡು ಜಗಿತಾ ಇರುತ್ತೆ. ಅದನ್ನ ಅರಗಿಸ್ಕೊಳತ್ತೆ, ಅದನ್ನ ಜೀರ್ಣಿಸುತ್ತೆ. ಅದೇ ಯಾವಾಗ ಆ ಹಸು ಅಥವಾ ಮೇಕೆ ಹಿಂಗ್ ಮಾಡ್ತಿಲ್ವೋ ಅದು ಕಾಯಿಲೆ ಆಗಿದೆ, ಅದಕ್ಕೆ ಹುಷಾರಿಲ್ಲ ಅಂತ ಡಾಕ್ಟರ್ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸ್ತಾರೆ. ಯಾವಾಗ ಅದು ಮೇಕೆ ಅಥವಾ ಹಸು ಮೆಲ್ಕ್ ಹಾಕತ್ತೋ, ಮೆಲ್ಕ್ ಹಾಕೋದು ಅಂತ ಕರೀತಾರೆ ಅದನ್ನ, ಈ ಮೆಲ್ಕ್ ಹಾಕತ್ತೋ ಅವಾಗ ಅದು ಆರೋಗ್ಯವಾಗಿದೆ ಅಂತ, ಆ ಆಹಾರ ಜೀರ್ಣ ಆಗತ್ತೆ ಅಂತ ಅರ್ಥ. ಹಾಗೆ ನಾವು ಇವತ್ತು ಪ್ರತಿದಿನ ಏನು ಓದಿರ್ತೀವಲ್ಲ ಅದನ್ನ ನೀವು ಮೆಲ್ಕ್ ಹಾಕ್ಲಿಲ್ಲ ಅಂದ್ರೆ ಅದು ನಿಮಗೆ ಜೀರ್ಣ ಆಗಿಲ್ಲ, ಅದು ನಿಮಗೆ ತಲೆಯಲ್ಲಿ ಇರಲ್ಲ, ಅದು ಶಾಶ್ವತ ಅಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಬಂದ್ರೆ ಪಕ್ಕ ಹೊಗೆ. ಅದಕ್ಕ ನೀವೇನ್ ಮಾಡ್ಬೇಕಾಗತ್ತೆ, ಪ್ರತಿದಿನ ಮೆಲ್ಕ್ ಹಾಕುವ ಪ್ರಕ್ರಿಯೆಯನ್ನು ನಿಮ್ಮ ಎಜುಕೇಶನ್ ಅಲ್ಲಿ ಬಳಸ್ಕೋಬೇಕಾಗತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ಹೇಳೋದಂದ್ರೆ, ಪ್ರತಿದಿನ ಸರ್ ನಮ್ಮ ಮೆಮೊರಿ ಪವರ್ನ ಹೇಗೆ ರೈಸ್ ಮಾಡ್ಕೋಬೇಕು, ಹೇಗೆ ರಿವಿಷನ್ ಮಾಡ್ಕೋಬೇಕು ಅಂದ್ರೆ, ಇವತ್ತು ರಾತ್ರಿ ಮಲಗ್ತಿರಲ್ವಾ, ಕಣ್ಣು ಮುಚ್ಕೊಂಡ್ಬಿಟ್ಟು ಬೆಳಿಗ್ಗೆ ನಾನು ಎದ್ದಾಗ್ಲಿಂದ ಏನೆಲ್ಲ ಮಾಡಿದೆ, ಯಾವ ಕ್ಲಾಸ್ ಕೇಳಿದೆ, ಫಸ್ಟ್ ಕ್ಲಾಸ್ ಯಾರ್ದು, ಸೆಕೆಂಡ್ ಕ್ಲಾಸ್ ಯಾರ್ದು, ಥರ್ಡ್ ಕ್ಲಾಸ್ ಯಾರ್ದು, ಫೋರ್ತ್ ಕ್ಲಾಸ್ ಯಾರ್ದು, ಆ ಕ್ಲಾಸಲ್ಲಿ ಆ ಸರ್ ಏನ್ ಮಾಡಿದ್ರು, ಜಸ್ಟ್ ರಿವಿಷನ್ ಜಸ್ಟ್ ರಿವಿಷನ್ ಜಸ್ಟ್ ರಿವಿಷನ್. 21 days ಮಾಡೋ ನಂಬರ್ 1 ಆಫ್ ದ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್. 21 ದಿನ ಮಾಡಿ ನೋಡು, ನೀನ್ ಇಡೀ ಸ್ಕೂಲಲ್ಲೇ ನೀನ್ ಟಾಪ್ ಇರ್ತೀಯ. ಸರ್ಗಳು ಮಾಡೋ ಲೆಕ್ಕನ ಬೋರ್ಡ್ ಮೇಲೆ ಹಂಗೆ ಕಾಣ್ತಿರತ್ತೆ ನಿನ್ ಕಣ್ಣಿಗೆ. ಯಾವ ಟಾಪಿಕ್ ಹೇಳಿದ್ರು, ಯಾವ ಏನ್ ಕ್ವಶನ್ಗೆ ಏನ್ ಆನ್ಸರ್ ಹೇಳಿದ್ರು ಅದೆಲ್ಲ ನಿಮ್ ಕಣ್ಣಿಗೆ ಕಾಣ್ತಿರತ್ತೆ. ಎವ್ರಿ ಡೇ ಮಲಗ್ಬೇಕಾದ್ರೆ ಒಂದ್ಸಲ ಟೇಬಲ್ಸ್ ನ ಹೇಳ್ಬೇಕು ನೀವು, 2 ಇಂದ 20 ವರೆಗೂ. ಬೆಳಿಗ್ಗೆ ಎದ್ದ ತಕ್ಷಣ 2 ಇಂದ 20 ವರೆಗೂ ಒಂದ್ಸಲ ಟೇಬಲ್ಸ್ ಹೇಳ್ಬೇಕು. ಉಲ್ಟಾ ಟೇಬಲ್ಸ್ ಹೇಳೋದನ್ನ ಕಲಿಬೇಕು. ಎಷ್ಟು ಸ್ಪೀಡ್ ಇದ್ರು ಕಡಿಮೆನೆ ಈ ಕಾಂಪಿಟೇಟಿವ್ಸ್ ಅಲ್ಲಿ ಅಲ್ವಾ. ಅದರಲ್ಲಿ ಎಸ್ಪೆಷಲಿ ನನ್ನ ಸ್ಟೂಡೆಂಟ್ಸ್ ಅಂದ್ರೆ ಅದಕ್ಕಿಂತ ಸ್ಪೀಡ್ ಬೇಕು. ಹಾಗಾದ್ರೆ ರಾಕೆಟ್ ಸ್ಪೀಡ್ ಬೇಕಾಗತ್ತೆ. ಹಾಗಾದ್ರೆ ಬರ್ರಿ ರಿವಿಷನ್ ಮಾಡೋ ಅಂತ ಸರಳ ವಿಧಾನಗಳನ್ನ ನಾನು ಹೇಳಿದ್ದೀನಿ. ಏನಪ್ಪಾ ಅಂದ್ರೆ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಲಾಸ್ಟ್ 1 month ಓದಿ ಸಕ್ಸಸ್ ಆಗ್ತಾರೆ ಅಂದ್ರೆ ಕಾರಣ ಅವರು ಟಾಪಿಕ್ ಮೇಲೆ ವಹಿಸೋ ಕಾನ್ಸಂಟ್ರೇಷನ್, ಆ ಟಾಪಿಕ್ ನ ರಿವಿಷನ್ ಮಾಡೋ ಮೆಥಡ್ ವೆರಿ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ರಿವಿಷನ್ ನ ಬಹಳ ಅಚ್ಚುಕಟ್ಟಾಗಿ ಮಾಡಿ. ಆದ್ರೆ ಮಾಡೋಕ್ಕಿಂತ ಮುಂಚೆ ಮಾಡಲ್ ಕ್ವಶನ್ ಪೇಪರ್ ಅಥವಾ ಓಲ್ಡ್ ಕ್ವಶನ್ ಪೇಪರ್ಸ್ ನ ಒಂಚೂರು ಫಾಲೋ ಮಾಡ್ರಿ. ಅದ್ರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಿದ್ದಾರೆ, ಹಾಗಾದ್ರೆ ನನಗೆ ಯಾವ ಟಾಪಿಕ್ ಅಲ್ಲಿ ಗೊತ್ತಾಗ್ತಿಲ್ಲ, ಅದ್ರ ಮೇಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟಾಪಿಕ್ ಅಲ್ಲಿ ಯಾವ ತರ ಕ್ವಶನ್ ನನಗೆ ಬರ್ತಿಲ್ಲ ಅಂದ್ರೆ ಆ ಟಾಪಿಕ್ ಅಲ್ಲಿ ಇರೋ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಅದರ ಜೊತೆಗೆ ಇನ್ನೊಂದು ಹೇಳ್ತೀನಿ ಪುಟ ನಿಮಗೆ. ಇನ್ನೊಂದೇನ್ ಗೊತ್ತಾ, ಈಗ ನೀವು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ರಿ. ರಾತ್ರಿ 11 ಗಂಟೆ 11:30 12 ಗಂಟೆವರೆಗೂ ಓದ್ರಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ರಿ. ಓದ್ಬೇಕಾದ್ರೆ ಹೆಂಗ್ ಓದ್ಬೇಕಂದ್ರೆ ಕಣ್ಣಿನ ಸುತ್ತ ಎಲ್ಲ ಕಪ್ಪಗಾಗಿರ್ಬೇಕು, ಕಣ್ಣೆಲ್ಲ ಕೆಂಪಗಾಗಿರ್ಬೇಕು, ಹಂಗ್ ಓದ್ಬೇಕು. ನೀವ್ ಹಿಂಗ್ ಓದ್ಲಿಲ್ಲ ಅಂದ್ರೆ ಯಾವಾಗ ನಿಮ್ ಕಣ್ಣು ಕೆಂಪಾಗುತ್ತೆ ಹೇಳೋಣ ನಾನು, ರಿಸಲ್ಟ್ ಬರುತ್ತೆ. ರಿಸಲ್ಟ್ ದಿನ ನಿಮ್ಮ ಹಾಲ್ ಟಿಕೆಟ್ ನಂಬರು, ನಿಮ್ಮ ಹಾಲ್ ಟಿಕೆಟ್ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹೊಡಿತೀರಾ, ಅಲ್ಲಿ ಕೆಳಗಡೆ ಕಾಣಿಸುತ್ತೆ ನಿಮಗೆ ರೆಡ್ ಲೈಟ್ ಅಲ್ಲಿ ಏನಂತ, ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಬರುತ್ತೆ. ಅವಾಗ ನಿಮ್ ಕಣ್ಣು 10 ಕೆಂಪಗಾಗೋದು ಬೇಡ. ಈಗ ಓದಿ ಕೆಂಪಗಾಗ್ಲಿ, ನಿದ್ಗೆಟ್ಟು ಓದಿ ಕೆಂಪಗಾಗ್ಲಿ. ಆದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಬರ್ದಾಗ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಬರಬೇಕು, ಕಂಗ್ರಾಚುಲೇಷನ್, ಯು ಆರ್ ಕ್ವಾಲಿಫೈಡ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ. ಅದನ್ನ ಬಯಸ್ತೀನಿ. ಹಾಗಂತ ಎಲ್ರು ಕೂಡ ಎಫರ್ಟ್ ಹಾಕ್ರಿ, ಓದ್ರಿ, ಬಿಡಬೇಡ್ರಿ. ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ. ಲೈಫ್ ಅಲ್ಲಿ ಅವಕಾಶ ಮತ್ತೆ ಬರಲ್ಲ, ಬಂದ ಅವಕಾಶ ಬಿಟ್ಕೊಡಂಗಿಲ್ಲ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಆಲ್ ದ ಬೆಸ್ಟ್, ಬಾಯ್. ಇದರ ಜೊತೆಲಿ ಇನ್ನೊಂದು ಇಂಪಾರ್ಟೆಂಟ್ ಆದ ಮಾಹಿತಿ ಏನಪ್ಪಾ ಅಂದ್ರೆ, 2 ತಿಂಗಳ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ 2 ತಿಂಗಳು ಸಮ್ಮರ್ ಕೋರ್ಸ್ ಇರುತ್ತೆ. ಸಮ್ಮರ್ ಕೋರ್ಸ್ 2 ತಿಂಗಳು, ಏಪ್ರಿಲ್ 1ರಿಂದ ಜೂನ್ 1ರವರೆಗೆ. ಏಪ್ರಿಲ್ 1ರಿಂದ ಜೂನ್ 1ರವರೆಗೂ ಯಾರೆಲ್ಲ ಮಕ್ಕಳಿಗೆ ಸ್ಕೂಲ್ ರಜೆ ಇರುತ್ತೆ, ಹಾಲಿಡೇಸ್ ಇರುತ್ತೆ, ಯಾರೆಲ್ಲ ಮಕ್ಕಳು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸ್ ಓದ್ತಾರೆ, ಆ ಎಲ್ಲಾ ಮಕ್ಕಳಿಗೋಸ್ಕರ ಏಪ್ರಿಲ್ 1ರಿಂದ ಜೂನ್ 1ರವರೆಗೂ 2 ತಿಂಗಳ ಸೈನಿಕ್ ಕೋರ್ಸ್, 2 ತಿಂಗಳ ನವೋದಯ ಕೋರ್ಸ್, 2 ತಿಂಗಳ ಬೇಸಿಕ್ ಕೋರ್ಸ್ ಗಳನ್ನ ಯಾರೆಲ್ಲ ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ವೀಕ್ ಇರ್ತಾರೆ ಅಂತ ಮಕ್ಕಳಿಗೋಸ್ಕರ ಒಂದು ಬ್ಯೂಟಿಫುಲ್ ಕೋರ್ಸ್ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನ್ನ ಬ್ಯೂಟಿಫುಲ್ ಆದ ನಂಬರ್ 9741838187ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ. ಇದರ ಬಗ್ಗೆ ಮಾಹಿತಿ ಪಡ್ಕೊಂಡು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಮಿಟೆಡ್ ಸೀಟ್ ಇರೋದ್ರಿಂದ, 55 ಸೀಟು ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಇರೋದ್ರಿಂದ ದಯವಿಟ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಓಕೆನಾ, ಬಾಯ್.